ಲೈನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ನನಗೆ ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸವಿದೆ. ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರುತ್ತೆ. ಇದನ್ನ ಬರೆದಿಟ್ಕೊಳ್ಳಿ ಹೀಗಂತ ಹಾವೇರಿಯಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರ್ಜಿಸಿದ್ದಾರೆ. ನಾನು ಭಾಷಣ ಮಾಡೋದಕ್ಕೆ ಬಂದಿಲ್ಲ ಎನ್ನುತ್ತಲೇ ಭಾಷಣ ಆರಂಭಿಸಿದ ಡಿಕೆ ಶಿವಕುಮಾರ್ ವಿಪಕ್ಷಗಳಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಕಮಲ ಕೆರೆಯಲ್ಲಿದ್ರೆ ಚಂದ, ತೆನೆ ಹೊಲದಲ್ಲಿದ್ರೆ ಚಂದ, ದಾನ ಧರ್ಮ ಮಾಡುವ ಕೈಗಳು ಅಧಿಕಾರದಲ್ಲಿದ್ರೆ ಚಂದ. ಈಗಾಗಲೇ 5 ಗ್ಯಾರಂಟಿಗಳನ್ನ ಕೊಟ್ಟಿರುವ ನಾವು ಈಗ 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈ ಗ್ಯಾರಂಟಿಗಳೆಲ್ಲ ಕೇವಲ ಕಾಂಗ್ರೆಸ್ ಗ್ಯಾರಂಟಿಗಳು ಆಗ್ಲಿಲ್ಲ. ಇಡೀ ಬಿಜೆಪಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳು ಕರ್ನಾಟಕವನ್ನ ಕಾಪಿ ಮಾಡಿವೆ. ಇದು ದೇಶದ ಗ್ಯಾರಂಟಿಯಾಗಿ ಉಳಿದುಕೊಂಡಿವೆ. ಇದಕ್ಕೆಲ್ಲ ನೀವು ಕೊಟ್ಟ ಮಾತುಗಳೇ ಕಾರಣ ಎಂದು ಅಬ್ಬರಿಸಿದ್ರು. ಡಿಕೆಶಿ ಅವರ ಒಂದೊಂದು ಮಾತುಗಳು ಬೆಂಕಿ ಚೆಂಡುಗಳಂತೆ ಭಾಸವಾಗಿತ್ತು. ದಿಲ್ಲಿಗೆ ಹೋಗಿ ಬಂದ ಬಳಿಕ ಡಿಕೆಶಿ ಆತ್ಮವಿಶ್ವಾಸ ಹೆಚ್ಚಾಗಿದೆಯಾ ಅನ್ನೋ ಅವರ ಭಾಷಣದಲ್ಲಿ ಎದ್ದು ಕಾಣಿಸ್ತಿತ್ತು. ನಾಯಕತ್ವದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಹಾವೇರಿಯಲ್ಲೂ ಸಿದ್ದರಾಮಯ್ಯ ಗರಂ ಆಗಿದ್ರು. ನಾನು ಹೈಕಮಾಂಡ್ ಹೇಳಿದಂತೆ ಕೇಳುವುದಾಗಿ ಹೇಳಿದ್ದೇನೆ, ಮತ್ತೆ ಆದ್ರೂ ಯಾಕೆ ಪದೇ ಪದೇ ಕೇಳ್ತೀರಾ? ನಮ್ಮ ಪಕ್ಷದಲ್ಲಿ ಇರುವ ನಾಯಕರೆಲ್ಲ ಕೇಳ್ಬೇಕು, ದೆಹಲಿಗೆ ಕರೆದಾಗ ಹೋಗ್ತೀವಿ ಅಂತ ಹೇಳಿದ್ರು. ಶಾಸಕರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆಂಬ ಪ್ರಶ್ನೆಗೆ ಹೈಕಮಾಂಡ್ ನವರು ಟ್ವೀಟ್ ಮಾಡಿದ್ದಾರಾ ಅಂತ ವ್ಯಂಗ್ಯವಾಗಿ ಮರು ಪ್ರಶ್ನೆ ಹಾಕಿದ್ರು. ಇದಿಷ್ಟೇ ಅಲ್ಲ, ಮಾಧ್ಯಮಗಳ ಎದುರು ಹಾಗೂ ಹಾವೇರಿ ಸಮಾವೇಶದಲ್ಲೂ ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬಿಜೆಪಿ ಅವರು ಸರ್ಕಾರದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತಿಲ್ಲ, ಖಜಾನೆ ಖಾಲಿ ಆಗಿದೆ ಅಂತ ಸುಳ್ಳು ಆರೋಪ ಮಾಡ್ತಿದ್ರು. ಅವರು ಕೊಟ್ಟಿದ್ದ 600 ಭರವಸೆಯಲ್ಲಿ 10% ಈಡೇರಿಸಿಲ್ಲ. ಆದ್ರೆ ನಾವು ಕೊಟ್ಟ ಮಾತನ್ನ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇವೆ. ಅಧಿಕಾರಕ್ಕೆ ಬಂದು ಫೆಬ್ರವರಿ 20ಕ್ಕೆ 2 ವರ್ಷ 9 ತಿಂಗಳು ಆಗುತ್ತೆ. ಕೊಟ್ಟಿದ್ದ 590 ಭರವಸೆಗಳಲ್ಲಿ 243 ಭರವಸೆಗಳನ್ನ ಈಗಾಗಲೇ ಈಡೇರಿಸಿದ್ದೇವೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವ ಭ್ರಷ್ಟ ಕೆಟ್ಟ ಸರ್ಕಾರವನ್ನ ತೆಗೆಯೋದೇ ನನ್ನ ಅಜೆಂಡಾ ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಶಪಥ ಮಾಡಿದ್ದಾರೆ. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಲ್ಲ, ಕೂಸು ಹುಟ್ಟೋಕು ಮುನ್ನ ಕುಲಾವಿ ಹೊಲಿಸಿದ್ರು ಅಂತ ಯಾಕೆ ಬೇಕು? ಇನ್ನು 2 ವರ್ಷ ಇದೆ, ಬಹಳ ಶ್ರಮ ಹಾಕೋದಿದೆ. ಯಾರೋ 4 ಜನ ಮಾತಾಡಿದ್ದಕ್ಕೆ ಉತ್ತರ ಕೊಟ್ರೆ ಅದಕ್ಕೆ ಪ್ರಬುದ್ಧತೆ ಇಲ್ಲ ಅಂತ ಎಂದು ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಇನ್ನು ಜೆಡಿಎಸ್ ಜೊತೆ ಮೈತ್ರಿ ಮಂಡ್ಯ ಹಾಸನ ಬಿಜೆಪಿ ನಾಯಕರ ವಿರೋಧ ವಿಚಾರಕ್ಕೂ ಪ್ರತಿಕ್ರಿಯಿಸಿದ್ದಾರೆ. ವ್ಯಕ್ತಿಗಳ ಬಗ್ಗೆ ಹೇಳಿಕೆ ಬಗ್ಗೆ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿ ಚರ್ಚೆ ಮಾಡ್ತಾರೆ. ಕೆಲವರು ಮಾತಾಡೋದೇ ಅಂತಿಮ ಅಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇನ್ನು 4-5 ತಿಂಗಳು ಇದೆ. ಆ ಸಮಯ ಬಂದಾಗ ಚರ್ಚೆ ಮಾಡೋಣ. ವೈಯಕ್ತಿಕವಾಗಿ ಮಾತನಾಡೋರಿಗೆ ನಾನು ಉತ್ತರ ಕೊಡೋದು ಅನಾವಶ್ಯಕ ಅಂತ ಪ್ರೀತಮ್ ಗೌಡ ನಾರಾಯಣಗೌಡ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳು ಪಂಚರಾಗಿ ವರ್ಷಗಳೇ ಕಳೆದಿವೆ. ಮೋದಿ ಸರ್ಕಾರದ್ದು ಕಾಯಕವೇ ಕೈಲಾಸ ನೀತಿ. ಆದ್ರೆ ಸಿದ್ದರಾಮಯ್ಯ ಅವರದ್ದು ಜನರನ್ನ ಕಾಯಿಸುವುದೇ ಕೈಲಾಸವಾಗಿದೆ. ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಲಾಗ್ತದೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎನ್ನುವಂತೆ 1000 ಸುಳ್ಳು ಹೇಳಿ ನಾಡಿನ ಜನರಿಗೆ ಅನ್ಯಾಯ ಎಸಗುತ್ತಿದ್ದಾರೆ. ಅಹಿಂದ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಒಕ್ಕಲಿಗ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗ್ತದೆ. ರಾಮರಾಜ್ಯ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದು ಜನರ ಕಿವಿಗೆ ಹೂ ಮುಡಿಸುತ್ತಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ, ಅಬಕಾರಿ, ಸ್ಮಾರ್ಟ್ ಮೀಟರ್ ಹಗರಣ, ಗೃಹಲಕ್ಷ್ಮಿ ಹಗರಣ, ಮೂಡಾ ಹಗರಣಗಳನ್ನು ಮಾಡಿದ್ದಾರೆ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯವನ್ನ ಸರ್ಕಾರ ಅಡ ಇಟ್ಟಿದೆ ಹೀಗಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿವೈ ವಿಜೇಂದ್ರ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಸಾಧನಾ ಸಮಾವೇಶಕ್ಕಿಂತ ಸೂತಕದ ದಿನಾಚರಣೆ ಮಾಡಬೇಕಿತ್ತು, ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ ಎಂದು ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ತುಂಬಾ ಕೂಲಾಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪುರುಷಾರ್ಥ ಇದ್ದವರೇ ಈ ಕೆಲಸ ಮಾಡಲು ಸಾಧ್ಯ. 1 ಲಕ್ಷ ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಕೊಡಬೇಕಾದ್ರೆ ಪುರುಷಾರ್ಥ ಬೇಕು. ನಮ್ಮ ಕೃಷ್ಣೇ ಬೈರೇಗೌಡರು 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಿದ್ದಾರೆ. ಯಾವ ಮಂತ್ರಿ ಇದನ್ನ ಮಾಡಿದ್ದಾರೆ? ಮಾಡದೆ ಇರೋರ್ಗೆ ಟೀಕೆ ಮಾಡಿದ್ರು ಏನೂ ಬೇಡ ಅನ್ನೋದಿಲ್ಲ. ಆದ್ರೆ ಮಾಡದವ್ರಿಗೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ಯಾವಾಗ್ಲೂ ಆರೋಗ್ಯಕರ ಟೀಕೆ ಇರಬೇಕು ಹೊರತು ಈ ತರ ಟೀಕೆಗಳನ್ನ ಮಾಡಬಾರದು ಅಂತ ಅಶೋಕ್ ಅವರು ತಪ್ಪು ಗ್ರಹಿಕೆಯಿಂದ ಮಾತನಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೇಳಿಕೆಯನ್ನ ಆದಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದು ಬೇಡ ಎಂದು ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಫೆಬ್ರವರಿ 13ಕ್ಕೆ 1000 ದಿನಗಳೇ ಕಳೆದಿವೆ. ಹೀಗಾಗಿ ಹಾವೇರಿಯಲ್ಲಿ ಇಂದು ಕಾಂಗ್ರೆಸ್ ಭೂ ಗ್ಯಾರಂಟಿ ಸಮರ್ಪಣಾ ಹೆಸರಿನಲ್ಲಿ ಸಾಧನಾ ಸಮಾವೇಶ ನಡೆಯಿತು. ಸಿರಿಧಾನ್ಯಗಳ ನಾಮಫಲಕ ಅನಾವರಣಗೊಳಿಸುವ ಮೂಲಕ ಸಮಾವೇಶವನ್ನ
ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ರಾಜ್ಯದ 9 ಜಿಲ್ಲೆಗಳ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ಸಿಎಂ ಸಿದ್ದರಾಮಯ್ಯ ವಿತರಣೆ ಮಾಡಿದ್ರು. ಈ ವೇಳೆ ಭೂ ಗ್ಯಾರಂಟಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು. ಈ ಸಮಾವೇಶದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಸಿದ್ದರಾಮಯ್ಯನವರ ಪ್ರತಿಮೆ ವಿಧಾನಸೌಧದ ಮುಂಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ನಿಂತಂತೆ ಪುಸ್ತಳಿ ನಿರ್ಮಾಣವಾಗಿದೆ. ತಮ್ಮದೇ ಪ್ರತಿಮೆಯನ್ನ ಗಿಫ್ಟ್ ಕೊಟ್ಟ ಗೋಟಗೋಡಿ ರಾಕ್ ಗಾರ್ಡನ್ ಮುಖ್ಯಸ್ಥ ದಾಸನೂರು ಅವರಿಗೆ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ರು, ಖುಷಿ ವ್ಯಕ್ತಪಡಿಸಿದ್ರು. ಇನ್ನು ಸಮಾವೇಶದ ಜೊತೆಗೆ ಲಕ್ಷಾಂತರ ಜನರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯೂ ಮಾಡಲಾಗಿತ್ತು. ಬರೋಬ್ಬರಿ 1,000 ಕಾರ್ಮಿಕರು ಊಟ ತಯಾರಿಯಲ್ಲಿ ಭಾಗಿಯಾಗಿದ್ದರು. ಅಸ್ಸಾಂನ ಗುವಾಹಟಿಯಲ್ಲಿ ನಡೆದ ಬೃಹತ್ ಸಾರ್ವಜನಿಕ ರ್ಯಾಲಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ. ಸ್ವಾತಂತ್ರ್ಯದ ಸಮಯದಲ್ಲಿ ಮುಸ್ಲಿಂ ಲೀಗ್ ಭಾರತವನ್ನ ವಿಭಜಿಸಿತ್ತು ಎಂದು ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಮಾವೋವಾದಿ ಕಾಂಗ್ರೆಸ್ ಆಗಿ ಮಾರ್ಪಟ್ಟಿದೆ. ಭಾರತವನ್ನ ವಿಭಜಿಸುವ ಪ್ರಯತ್ನದಲ್ಲಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಅಸ್ಸಾಂನಲ್ಲಿ ಅಸ್ಥಿರತೆ ಉಂಟಾಗಿತ್ತು. ಬಿಜೆಪಿ ಅದನ್ನ ಬದಲಾಯಿಸಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಸ್ಸಾಂ ಹೇಗೆ ಹಸುವಿನಿಂದ ಬಳಲುತ್ತಿತ್ತು ಎಂಬುದನ್ನ ನಾವು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ಆಗ ಅಸ್ಸಾಂಗೆ ಕೇವಲ 10,000 ಕೋಟಿ ರೂಪಾಯಿಗಳ ತೆರಿಗೆ ಪಾಲಾಗಿ ಪಡೆದುಕೊಂಡಿತ್ತು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 5 ಪಟ್ಟು ಹೆಚ್ಚು ಹಣವನ್ನ ಪಡೆಯುತ್ತಿದೆ ಅಂತ ಮೋದಿ ಅವರು ಹೇಳಿದರು. ಇನ್ನು ಗುವಾಹಟಿ ಭೇಟಿ ವೇಳೆ ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾಗಿರುವ 6 ಪಥಗಳ ಸೇತುವೆಯನ್ನ ಪ್ರಧಾನಿ ಉದ್ಘಾಟಿಸಿದ್ರು. ಸುಮಾರು 3,030 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸೇತುವೆ ಗುವಾಹಟಿಯ ಉತ್ತರ ಗುವಾಹಟಿಯೊಂದಿಗೆ ಸಂಪರ್ಕಿಸುತ್ತದೆ. ಪ್ರಯಾಣದ ಸಮಯವನ್ನ ಕೇವಲ 7 ನಿಮಿಷಗಳಿಗೆ ಇಳಿಸಿದೆ. ಈ ಸೇತುವೆಯು ಈಶಾನ್ಯ ಭಾರತದ ಮೊದಲ ಎಕ್ಸ್ಟ್ರಾಡೋಸ್ಟ್ ರಚನೆಯಾಗಿದೆ. ಇದಿಷ್ಟು ಈ ದಿನದ ಬಿಗ್ ಅಪ್ಡೇಟ್ಸ್ ಆಗಿತ್ತು. ನೋಡ್ತಾ ಇರಿ ಲೈನ್ ಟಿವಿ.